ಹಾಯ್ ನಮಸ್ಕಾರ. ಸೆಪ್ಟೆಂಬರ್ 5ನೇ ತಾರೀಕು ಏಳುಮಲೈ ಚಿತ್ರ ಬಿಡುಗಡೆ ಆಯಿತು. ಇವತ್ತೊಂದು ಸೆಲೆಬ್ರಿಟಿ ಶೋ ಅಲ್ಲಿ ಈ ಚಿತ್ರ ನೋಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ಕನ್ನಡದಲ್ಲಿ ಇತ್ತೀಚೆಗೆ ಬಂದಂಥ ಲೇಯರ್ಡ್ ಪಿಕ್ಚರ್ಸ್ ಅಂದರೆ ಒಂದು 5-6 ಲೇಯರ್ಸಲ್ಲಿ ಕತೆ ಹೇಳೋವಂಥದ್ದು, ಈ ಥರ ಚಿತ್ರನ ನಮ್ಮ ಕನ್ನಡದಲ್ಲಿ ನಾನು ನೋಡ್ತಾ ಇರೋದು ಮೊದಲನೇ ಬಾರಿ. ಇದನ್ನು ನಾನು ತಮಿಳಲ್ಲಿ ವಿಚಾರಣೆ ಅಂತ ಒಂದು ಪಿಕ್ಚರ್ ನೋಡಿದ್ದೆ, ಬಟ್ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಬಟ್ ಅದೇ ರೀತಿಯಾದಂಥ ಒಂದು ಟೆನ್ಷನ್, ಎರಡನೇ ಚಿತ್ರದಲ್ಲೇ ರಾಣಾ ತುಂಬ ಅದ್ಭುತವಾಗಿ ಮನಸ್ಸು ಗೆಲ್ತಾರೆ. ಹೆಸರು ಗೊತ್ತಿಲ್ಲ, ಸಾರಿ. ಅವರು ಕೂಡ ನಿಜವಾಗಿ ನಟನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಒಂದು ನೋಯಿಂಗ್ಲಿ ಅನ್ನೋಯಿಂಗ್ಲಿ ವೀರಪ್ಪನ ಕಾರ್ಯಾಚರಣೆಯನ್ನು ಇಲ್ಲಿ ಕ್ಲೈಮ್ಯಾಕ್ಸ್ಗೆ ಲಿಂಕ್ ಮಾಡಿರೋದು ತುಂಬ ಅದ್ಭುತವಾಗಿದೆ. ಎಸ್ಪೆಷಲಿ ಆ ಸಾಂಗು, ಮಾದೇಶ್ವರನ ಸಾಂಗು ಕೇಳಿದಾಗ ರೋಮಾಂಚನ ಆಗುತ್ತೆ, ಗೂಸ್ ಬಂಪ್ಸ್ ಬರುತ್ತೆ. ಈ ಚಿತ್ರನ ಎಲ್ಲರೂ ಖಂಡಿತವಾಗಿ ಆಲ್ರೆಡಿ ಮೆಚ್ಕೊಂಡಿದ್ದಾರೆ, ಇನ್ನೂ ಹೆಚ್ಚು ಮೆಚ್ಕೋತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಈ ಥರ ಒಳ್ಳೆ ಚಿತ್ರ ಕೊಟ್ಟಿರೋಂಥ ತರುಣ್ ಸುಧೀರ್ ಅವರು ಮತ್ತು ಅಟ್ಲಾಂಟಾ ನಾಗೇಂದ್ರ ಅವರು ಭಾಳಷ್ಟು ಸದಾಭಿರುಚಿಯ ಪಿಕ್ಚರ್ಗಳನ್ನೇ ಮಾಡ್ತಿರ್ತಾರೆ. ಅವ್ರಿಗೆ ಆಲ್ ದ ಬೆಸ್ಟ್. ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಏಳುಮಲೆ ಸಿನಿಮಾದ ಶೋ ನೋಡಿದ್ವಿ. ಇಟ್ಸ್ ವಂಡರ್ಫುಲ್ ಅಟೆಂಪ್ಟ್. ಒಂದು 2004ರಲ್ಲಿ ನಡೆದಂಥ ಒಂದು ನೈಜ ಘಟನೆಯನ್ನು ಆಧಾರ ಮಾಡಿ ಅದಕ್ಕೊಂದು ಲವ್ ಸ್ಟೋರಿನ ಬ್ಲೆಂಡ್ ಮಾಡಿ ಅದ್ಭುತ ಮೇಕಿಂಗ್ ಮಾಡಿದ್ದಾರೆ. ಆ್ಯಂಡ್ ಓವರಾಲ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿಶೋರ್ ಸರ್ ಆಗ್ಬೋದು, ಜಗಪತಿ ಬಾಬು ಅವರು ಆಗ್ಬೋದು. ಆ್ಯಂಡ್ ತರುಣ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಸಿನಿಮಾ, ಒಳ್ಳೆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ. ಎಲ್ಲರೂ ಬನ್ನಿ, ನೋಡಿ, ಹರಿಸಿ. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಏಳುಮಲೆ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಏಳುಮಲೆ ಸಿನಿಮಾ ಓವರ್ ಆಲ್ ಸಿನಿಮಾ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಒಂದು ಒಳ್ಳೆಯ ಲವ್ ಸ್ಟೋರಿ. ನನಗಿನ್ನ ಎದೆ ಬಡಿತ ಕಡಿಮೆ ಆಗಿಲ್ಲ, ಅಷ್ಟು ಸೆಂಟಿಮೆಂಟ್ ಆಗಿರ್ಬೋದು, ಅಥವಾ ಪ್ರೀತಿ ಅವ್ರ ಚಿನ್ನಿ ಅಂತ ಕರೆಯೋದಾಗಿರ್ಬೋದು. ಆ ಕೆಲವೊಂದು ಸೀಕ್ವೆನ್ಸಸಲ್ಲಿ ಅವ್ರು ಏನು ಅಯ್ಯೋ ಇದಾಗ್ಬಿಡ್ಲಿ, ದೇವ್ರು ನಮ್ಮನ್ನು ಕಾಪಾಡಲಿ, ಅವಳನ್ನು ಕಾಪಾಡಲಿ ಅಂತ ಪ್ರೇ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ, ಅದೆಲ್ಲವೂ ತುಂಬ ಹಾರ್ಟ್ ಟಚಿಂಗ್ ಆಗಿದೆ. ಆ್ಯಂಡ್ ನಿಜವಾಗ್ಲೂ ಒಂದು ಸಿನಿಮಾನ ನೋಡಿ ಪ್ರೀತಿ ಮಾಡೋರು ಅಂದರೆ ಹೀಗಿರಬೇಕು. ರಾಣಾ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಆಗಿರ್ಬೋದು, ಪ್ರಿಯಾಂಕ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಆಗಿರ್ಬೋದು, ಜಗಪ್ಪ ಅವ್ರು ಆಗಿರ್ಬೋದು, ಇನ್ನೊಂದಷ್ಟು ಜನ ಅದಕ್ಕೆ ಜೀವ ತುಂಬಿರೋದಿದೆಯಲ್ಲ, ನಮ್ಮನ್ನು ನಿಜವಾಗ್ಲೂ ನಮ್ಮ ಕಣ್ಣೆದುರುಗಡೆನೇ ಎಲ್ಲೋ ನಡೀತಿದೆಯೇನೋ ಅನ್ನೋ ಥರ. ಸ್ಪೆಷಲಿ ನನಗೆ ಆ ಆ್ಯಂಬುಲೆನ್ಸ್ ಸ್ಟಾರ್ಟ್ ಆಗಲ್ಲ ಅನ್ನೋ ಒಂದು ಸೀಕ್ವೆನ್ಸ್ ಮಾತ್ರ ನಿಜವಾಗ್ಲೂ ತುಂಬಾ ನಾನು ಅಲ್ಲೇ ಕೂತ್ಕೊಂಡು ಪ್ಲೀಸ್ ಸ್ಟಾರ್ಟ್ ಆಗಿಬಿಡ್ಲಿ ಅಂತ ಪ್ರೇ ಮಾಡ್ಕೊಳ್ಳೋ ರೀತಿ ಇತ್ತು. ತುಂಬ ಮನಸ್ಸಿಗೆ ಹತ್ತಿರ ಆಗೋ ಸಿನಿಮಾಗಳಲ್ಲಿ ಏಳುಮಲೆ ಸಿನಿಮಾ ಕೂಡ ಒಂದಾಗುತ್ತೆ. ಆ್ಯಂಡ್ ಪುನೀತ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಪ್ರೀತಿಯ ತರುಣ್ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವರ ಪ್ರೊಡಕ್ಷನ್ ಹೌಸಲ್ಲಿ ಬಂದಿರುವಂತಹ ಮೊದಲನೇ ಸಿನಿಮಾ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ತರುಣ್ ಸರ್ ಟೀಮ್ ಅಂತಂದ್ರೇ ಒಂದು ನೆಕ್ಸ್ಟ್ ಲೆವೆಲ್ ರೆಸ್ಪೆಕ್ಟ್ ನನಗೆ. ಯಾಕೆ ಅಂತಂದರೆ ಅವರೆಲ್ಲರೂ ಕೆಲಸನ ಅಷ್ಟು ಕಣ್ಣಿಗೆ ಹೊತ್ಕೊಂಡು ಮಾಡ್ತಾರೆ, ತುಂಬ ಪ್ರೀತಿಯಿಂದ ಮಾಡ್ತಾರೆ, ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾರೆ. ನಿಜವಾಗ್ಲೂ ಏಳುಮಲೆ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು. ಆ್ಯಂಡ್ ಪ್ರಿಯಾಂಕ ಅವರು ಫಸ್ಟ್ ಟೈಮ್ ಹೀರೋಯಿನ್ ಆಗಿದ್ದಾರೆ, ಬಟ್ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಅಂತ ಎಲ್ಲೂ ಅನಿಸಲ್ಲ, ಅಷ್ಟು ಚೆನ್ನಾಗಿ ಆ ಪಾತ್ರದ ಒಳಗಡೆ ಅವರು ಇದ್ದಾರೆ ಅಂತ ಹೇಳ್ಬೋದು. ಸ್ಪೆಷಲಿ ರಾಣಾ ಅವರು ಚಿನ್ನಿ ಅಂತ ಕರೆಯೋದು ತುಂಬ ಚೆನ್ನಾಗಿದೆ. ಹರೀಶಾ ಅನ್ನುವಂಥ ಪಾತ್ರನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅವರು. ಇದೇ ರೀತಿಯಾಗಿ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡ್ತಾ ಇರಲಿ. ಆ್ಯಂಡ್ ಎಲ್ಲರೂ ದಯವಿಟ್ಟು ಫ್ಯಾಮಿಲಿ ಸಮೇತ ಏಳುಮಲೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು. ಆ್ಯಂಡ್ ಆಲ್ಸೋ ಇದರಲ್ಲಿ ಸಸ್ಪೆನ್ಸ್ನ ಯಾವ ರೀತಿಯಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ಅಂತಂದರೆ, ಇನ್ನೇನು ಮುಗೀತು ಅನ್ನೋಂಥ ಹಂತದಲ್ಲಿ ಇನ್ನೊಂದು ಲೀಡ್ ತಗೊಳುತ್ತೆ, ಅದು ಮುಗೀತು ಅನ್ನೋಷ್ಟೊತ್ತಿಗೆ ಇನ್ನೊಂದಕ್ಕೆ ಲೀಡ್ ತಗೊಳುತ್ತೆ. ಅದೇ ನಮ್ಮನ್ನು ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ ಅಂತ ಹೇಳ್ಬೋದು. ನನಗಂತೂ ಮನಸ್ಸಿಗೆ ತುಂಬ ಹತ್ತಿರ ಆದ ಸಿನಿಮಾಗಳಲ್ಲಿ ಇದು ಒಂದಾಗುತ್ತೆ. ಥ್ಯಾಂಕ್ ಯು ತರುಣ್ ಸರ್, ಇಷ್ಟೊಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಎಲ್ಲಿಂದ ಶುರು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಕೆಲವು ಸಿನಿಮಾಗಳು ಹಂಗೆ ಮಾಡುತ್ತೆ, ಮತ್ತು ಕಮ್ಮಿ ಮಾಡುತ್ತೆ. ಯಾಕೆಂತಂದರೆ ಸ್ಕ್ರೀನಿನ ಮೊದಲನೇ ಫ್ರೇಮಿಂದ ಕೊನೆಯ ಫ್ರೇಮ್ ತನಕನೂ ಕೂಡ ಕಥೆಯನ್ನು ಇಟ್ಕೊಂಡು ಆಡಿಯನ್ಸನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿದಂಥ ಸ್ಕ್ರಿಪ್ಟು, ಮಾಡಿದಂಥ ಸಿನಿಮಾ ಅಂತ ಅನ್ನೋದಕ್ಕೆ ನಾನು ಇವ್ರಿಗೆ ಆವಾಗಲೇ ಹೇಳ್ತಾ ಇದ್ದೆ, ಸಿನಿಮಾದ 3ನೇ 4ನೇ ಸೀನಿಂದನೇ ನೆಕ್ಸ್ಟ್ ಏನಾಗುತ್ತೆ ಅಂತ ಈ ಥರದ್ದು ಭಾಳ ಅಪರೂಪದ ಕಥೆಗಳು. ನಾನು ಅದಕ್ಕೆ ಹೇಳಿದೆ, ಎಷ್ಟು ದಿವಸ ಬೇಕಾಯಿತು. ನಾನು ತರುಣ್ ಅವ್ರಿಗೆ ಕೇಳ್ತಾ ಇದ್ದೆ, ಸರ್ ಈ ಥರದೊಂದು ಕಥೆ ಮಾಡಲಿಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಅನ್ನುವಂಥದ್ದಕ್ಕೆ. ನಮಗೆ ಭಾಳ ಅಪರೂಪದ ಸಿನಿಮಾ ರೀ. ನನಗಂತೂ ಈ ಥರದ ಸಿನಿಮಾಗಳನ್ನು ನಾವು
ಯೂಶಲಿ ಅಲ್ಲಿ ಬಂದಿದೆಯಂತೆ ಹಿಂಗೆ ಬಂದಿದೆಯಂತೆ ಅಂತ ರೆಕಮೆಂಡೇಷನ್ಸನ್ನು ನಾವು ನೋಡ್ತಾ ಇದ್ವಿ. ಇವತ್ತು ಈ ಥರದೊಂದು ಸಿನಿಮಾ ನಮ್ಮಲ್ಲಾಗಿದೆ. ನಾವು ಈ ಥರ ಸಿನಿಮಾಗಳನ್ನು ರೆಕಮೆಂಡ್ ಮಾಡೋವಂಥ ಸಿನಿಮಾ ಅಂತಂದರೆ ಈ ಜಾನರ್ ಅಂತ ಹೇಳ್ತಾ ಇರುವಂಥದ್ದು. ಈ ಜಾನರ್ ತುಂಬ ಹೊಸ, ಅದನ್ನು ಟ್ರೈ ಮಾಡಿದಂಥ ಈ ತಂಡಕ್ಕೆ ಸೇರಿರೋ ಕ್ರೆಡಿಟ್ಸ್ ಅದು. ಪುನೀತ್ ಅವರು ಮೊದಲನೆಯ ಸಿನಿಮಾದಲ್ಲೇ ಈ ಥರದ್ದೊಂದು ಚಾಲೆಂಜಿಂಗ್ ಸಿನಿಮಾನ ಎತ್ಕೊತಾರೆ ಅಂತ ಅನ್ನೋವಂಥದ್ದು ನಾನು ಎಣಿಸಿರಲಿಲ್ಲ. ನಾನು ಅದು ಆ್ಯಕ್ಟರ್ಸ್ಗೂ ನಾನು ಅದನ್ನೇ ಹೇಳಿದ್ದು. ಒಂದು 5-6 ವರ್ಷ ಆದ ನಂತರ ಆ್ಯಕ್ಟರ್ ಆಗಿ ಸೀಸನ್ಡ್ ಆದಮೇಲೆ ಸಿಕ್ಕಾಗ ಆ ಒಂದು ಪಾತ್ರವನ್ನು ಅವರು ಮೊದಲನೇ ಸಿನಿಮಾದಲ್ಲೇ ಮಾಡಿರುವಂಥದ್ದು. ತರುಣ್ ಅವರ ನಿರ್ಮಾಣ, ಅಟ್ಲಾಂಟಾ ನಾಗೇಂದ್ರ ಅವರ ನಿರ್ಮಾಣ. ಎಲ್ಲರೂ ಹೀರೋಗಳೇ ಈ ಸಿನಿಮಾದಲ್ಲಿ. ಚಿಕ್ಕ ಪಾತ್ರ ಅಂತ ಇಲ್ಲವೇ ಇಲ್ಲ. ಚಿಕ್ಕ ಪಾತ್ರವನ್ನು ಕೂಡ ಅದು ಸ್ಕ್ರೀನಿನ ಸ್ಪೇಸಲ್ಲಿ ಚಿಕ್ಕದಾಗಿರುತ್ತೆ ವಿನಃ ಅದರ ಮೌಲ್ಯದಲ್ಲಿ ಯಾವುದೂ ಕೂಡ ಚಿಕ್ಕದಲ್ಲ, ದೊಡ್ಡದಲ್ಲ. ರಾಣಾ ಅವರು ಮತ್ತು ಪ್ರಿಯಾಂಕ್ ಅವರಾಗಿರ್ಬೋದು. ಒಟ್ಟಾರೆ ಹೆಂಗಿದೆ ಸಿನಿಮಾ ಇದು ಅಂತಂತಂದರೆ ಎಲ್ಲ ಥರದ ಆಡಿಯನ್ಸನ್ನು ಕಟ್ಟು ಹಿಡಿದು ನಿಲ್ಲಿಸೋವಂಥ ಬಿಗ್ ಸ್ಕ್ರೀನಲ್ಲಿ ನೋಡಿ. ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್. ಅದನ್ನ ಮತ್ತೊಮ್ಮೆ ಈ ಸಿನಿಮಾ ಮೂಲಕನೂ ಪ್ರೂವ್ ಮಾಡ್ಕೊಂಡಿದ್ದಾರೆ. ಐ ಥಿಂಕ್ ಕಥೆನೂ ಅಷ್ಟೇ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಸ್ಟೋರಿ ಲೈನ್. ಪರ್ಸ್ನಲಿ ನನಗೆ ಸಿನಿಮಾ ತುಂಬ ಇಷ್ಟ ಆಯಿತು, ಎಸ್ಪೆಷಲಿ ಸೆಕೆಂಡ್ ಹಾಫ್. ಕಣ್ಣಲ್ಲಂಗೆ ನೀರು ತುಂಬಿಕೊಳ್ಳುತ್ತೆ. ಸೊ ಐ ವಿಶ್ ದ ಎಂಟೈರ್ ಟೀಮ್, ಪ್ರಿಯಾಂಕಾ ಅವರು ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಸೊ ವಿಶಿಂಗ್ ದ ಎಂಟೈರ್ ಟೀಮ್, ತರುಣ್ ಸರ್, ಪುನೀತ್ ಸರ್, ರಾಣಾ ಅವರು, ಪ್ರಿಯಾಂಕಾ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಲ್ಲ ಆಡಿಯನ್ಸು ಟಿಕೆಟ್ಸ್ ಬುಕ್ ಮಾಡಿ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಹಾಯ್, ನಮಸ್ಕಾರ ಎಲ್ರಿಗೂ. ಸಿನಿಮಾ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನಾವೆಲ್ಲರೂ ಕೂಡ ಸಿನಿಮಾನ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ಇಂಟರ್ವಲ್ ಆಗಿದ ತಕ್ಷಣ ನೀವು ವಾಪಸ್ ಬರಲೇಬೇಕು ಅಂತ ನಿಮಗೆ ಅನಿಸುತ್ತೆ. ನಾನಂತೂ ಡೈರೆಕ್ಟ್ ಯಾವಾಗ ಸರ್ ನೋಡಲೇಬೇಕು ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಿಮ್ಮನ್ನೆಲ್ಲ ತುಂಬ ದಿನ ಆದಮೇಲೆ ಮೀಟ್ ಮಾಡ್ತಾ ಇದ್ವಿ. ಸೊ ಎಲ್ರಿಗೂ ಹಾಯ್, ಹಲೋ. ಈಗ ತಾನೇ ಒಂದು ಅದ್ಭುತವಾದ ಒಂದು ಸಿನಿಮಾ ನೋಡಿದೆ. ನನಗೆ ಈ ಸಿನಿಮಾದಲ್ಲಿ ಯೂಶಲಿ ಎಲ್ಲರೂ ಓವರಾಲ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ನಾನು ಫಸ್ಟು ಸ್ಟಾರ್ಟ್ ಮಾಡಬೇಕಾಗಿರೋದು ರೈಟಿಂಗ್ ಬಗ್ಗೆ. ಸಿನಿಮಾ ಹೇಗೆ ಬರೆದಿದ್ದಾರೆ ಅಂದರೆ ಸರ್, ಪ್ರತಿಯೊಂದು ಸೀನನ್ನು ನಮ್ಮ ತಲೆಯಲ್ಲಿ 10 ಓಡ್ತಿದ್ರೆ ಅದು ಬಿಟ್ಟು ಇನ್ನೊಂದೇನೋ ತೋರಿಸ್ತಾರೆ. ಸೊ ಎಡ್ಜಲ್ಲಿ ಮೇಘ ಅವ್ರು ಹೇಳ್ದಂಗೆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನಾವು ರಿಯಾಕ್ಟ್ ಮಾಡ್ತಾಯಿದ್ರಿ. ನೆಕ್ಸ್ಟ್ ಏನು, ಗಾಡ್ ಯಾಕೆ ಹೆಂಗೆ ಅಂತ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಮಾಡಿಸ್ಬಿಡುತ್ತೆ ಸಿನಿಮಾ. ಆ್ಯಂಡ್ ಪುನೀತ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು ಫಸ್ಟ್ ಆಫ್ ಆಲ್, ಬಿಕಾಸ್ ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಾರೆ. ತುಂಬ ದಿನಗಳಾದ ನಂತರ ಒಂದು ಥ್ರಿಲ್ಲರ್ ಜೊತೆಗೆ ಲವ್ ಸ್ಟೋರಿ ಬರೋದು. ಯೂಶಲಿ ಒಂದು ಫುಲ್ ಥ್ರಿಲ್ಲರ್ ಇರುತ್ತೆ, ಇಲ್ಲ ಬರೀ ಲವ್ ಸ್ಟೋರಿ ಇರುತ್ತೆ. ಇದರಲ್ಲಿ ಎರಡನ್ನೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ. ತುಂಬ ಟ್ರ್ಯಾಕ್ಗಳಿದೆ, ಎಲ್ಲ ಟ್ರ್ಯಾಕ್ನೂ ಫಾಲೋ ಮಾಡಬೇಕಂತ ಅನಿಸುತ್ತೆ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಅಷ್ಟೇ ತುಂಬ ದೊಡ್ಡ ಸ್ಟಾರ್ಗಳಿದೆ. ಆ್ಯಂಡ್ ನಮ್ಮ ಮಹಾನಟಿ ಪ್ರಿಯಾಂಕಾ ಇದ್ದಾಳೆ, ನಮ್ಮ ಬೇಬಿ ಇವಳು. ಐ ಥಿಂಕ್ ಸಿನಿಮಾ ಮಹಾನಟಿ ಫಸ್ಟ್ ಡೇ ಆಡಿಷನಲ್ಲಿ ಇದ್ದಿದ್ದು ಆ ಒಂದು ಮುಗ್ಧತೆಯಿಂದ ಇವತ್ತು ಒಂದು ಸಿನಿಮಾದ ಹೀರೋಯಿನ್ ಆಗಿ ನಾನು ಅವಳನ್ನ ನೋಡ್ತಿರೋದು ನನಗೊಂದು ಹೆಮ್ಮೆ ಇದೆ. ಆ್ಯಂಡ್ ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾಳೆ. ಬಿಕಾಸ್ ಪ್ರಿಯಾಂಕಾದು ಡೆಡಿಕೇಶನ್ನ ನಾವು ಫಸ್ಟ್ ಹ್ಯಾಂಡ್ ನೋಡಿದ್ದೀನಿ. ಸೊ ಹಾಗಾಗಿ ಅವಳದು ಎಲ್ಲ ಎಫರ್ಟು ಈ ಸಿನಿಮಾನ ಹಾಕಿದ್ದಾಳೆ. ಅದು 100% ಜಸ್ಟಿಸ್ ಮಾಡಿದ್ದಾರೆ. ಆ್ಯಂಡ್ ರಾಣಾ ಅವರು ಕೂಡ ಏಕಲವ್ಯನಲ್ಲಿ ತುಂಬ ಟ್ರೆಂಡಿ ಹೀರೋ ಆಗಿ ಕಾಣಿಸ್ಕೊಂಡಿದ್ರು. ಇದ್ರಲ್ಲಿ ತುಂಬಾ ಒಂದು ವೆರಿ ರೂಟೆಡ್ ಹೀರೋ ಥರ ಕಾಣಿಸ್ಕೊತಾರೆ. ಆ್ಯಂಡ್ ಎಲ್ಲೂ ಹೀರೋಯಿಸಮೇ ಇಲ್ಲ. ಇಲ್ಲೊಂದು ಹುಡುಗನ ನೀವು ತುಂಬ ಇಷ್ಟಪಟ್ಬಿಡ್ತೀರ ಆಗ ರಾಣಾ ಅವ್ರ ಕ್ಯಾರೆಕ್ಟರ್ನ. ಸೊ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ನಾಗಭರಣ ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು. ಸೊ ದೊಡ್ಡ ತಾರಗಳನ್ನೇ ಇದೆ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಸರ್ ತರುಣ್ ಸರ್, ನನ್ನ ಪ್ರೊಡ್ಯೂಸರ್. ಐ ಥಿಂಕ್ ತರುಣ್ ಸರ್ ಒಂದು ಸಿನಿಮಾನ ಪಿಕ್ ಮಾಡಿದ್ರೆ ಅದಕ್ಕೊಂದು ಖಂಡಿತವಾದ ಒಂದು ಒಳ್ಳೆ ರೀಸನ್ ಇರುತ್ತೆ. ಅವ್ರು ಯಾವುದೇ ಸಿನಿಮಾಗೂ ಯೋಚನೆ ಮಾಡದೆ ಅಥವಾ ಇಷ್ಟಪಡದೆ ಯಾವುದನ್ನು ಒಪ್ಕೊಳ್ಳೋದಿಲ್ಲ. ಸೊ ಅಂಥ ಒಂದು ಒಳ್ಳೆ ಸಿನಿಮಾ ಏಳುಮಲೆ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗಿ ಇನ್ನೊಂದು 10 ಜನಕ್ಕೆ ನೀವು ಕರ್ಕೊಂಡು ಹೋಗ್ತೀರಾ 100% ಅಂತ ಒಂದು ಒಳ್ಳೆ ಸಿನಿಮಾ ಇದು. ನನಗಂತೂ ಸೂಪರ್ ಸಿನಿಮಾ ನೋಡಿದ ಒಂದು ತೃಪ್ತಿ ಇದೆ ಆ್ಯಸ್ ಅನ್ ಆಡಿಯನ್ಸ್.
ಸೊ ಇಡೀ ಸಿನಿಮಾ ತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ತಂಡನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ ಪ್ರಿಯಾಂಕಾ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಇಂಥ ಫಿಲಮಿಂದ ನೀವು ಡೆಬ್ಯೂ ಮಾಡಿರೋದಕ್ಕೆ. ಆ್ಯಂಡ್ ನಂದು ಲವ್ ಮ್ಯಾರೇಜು. ಸೊ 12 ವರ್ಷ ಲವ್ ಮಾಡಿ ಮದುವೆ ಆಗಿರೋದು. ನನಗೆ ಲಾಸ್ಟಲ್ಲಿ ಅಳ್ತಾ ಇದ್ದೀನಿ ಆಯಿತಾ, ನಂಗೆ ನಿಜವಾಗ್ಲೂ ತಡ್ಕೊಳಕ್ಕೆ ಆಗ್ತಿಲ್ಲ. ನನಗೆ ಅಳು ಬರ್ತಾ ಇದೆ. ಅದು ಲವ್ ಮಾಡಿರೋಕ್ಕೆ ಆ ಫೀಲಿಂಗ್ ಇನ್ನೂ ಗೊತ್ತಾಗುತ್ತೆ ಗೊತ್ತಾ, ಮನೆಯವರ ಪೊಸಿಷನ್ನು ಅದೆಲ್ಲದೂ. ಸೊ ಹೈಟಾ ಸೊ ನನಗೆ ಫುಲ್ ಅಳು ಬರ್ತಾ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿದೆ ಫಿಲಮು. ಆ್ಯಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ತರುಣ್ ಸರ್ಗೆ ಮತ್ತು ಸೋನಲ್ ಅವ್ರಿಗೆ ಈ ಫಿಲಮ್ನ ಪ್ರೊಡ್ಯೂಸ್ ಮಾಡಿರೋದಕ್ಕೆ. ಆ್ಯಂಡ್ ಮ್ಯೂಸಿಕ್ ಅಂತೂ ಅಲ್ಟಿ. ನನಗೆ ರೀಲ್ಸ್ ಮಾಡೋದು ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಹೆಂಗೆ ರೀಲ್ ಮಾಡಬೇಕು ಈ ಸಾಂಗ್ಗೆ ಅಂತ ನನಗೆ ಐಡಿಯಾಗಳು ಬರ್ತಾಯಿತ್ತು. ಆ್ಯಂಡ್ ಪುನೀತ್ ಅವರು ಕೂಡ ಅಮೇಸಿಂಗ್ ಡಿರೆಕ್ಷನ್. ಮತ್ತು ಇದ್ರದ್ದು ಮೇಕಿಂಗ್ ತುಂಬ ಕಷ್ಟ ಇದೆ, ತುಂಬ ಅಂದರೆ ತುಂಬ ಕಷ್ಟ ಇದೆ. ಯಾಕಂದರೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಂಟಿನ್ಯೂಟಿ ಆಗಿರ್ಬೋದು, ಯಾವುದನ್ನು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್ಗೆ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಮಹಾನಟಿ ಪ್ರಿಯಾಂಕಾ, ಐ ಆಮ್ ಸೋ ವೆರಿ ಪ್ರೌಡ್ ಆಫ್ ಯು. ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರಪ್ಪ ಸ್ಕ್ರೀನ್. ಆಲ್ ದ ವೆರಿ ಬೆಸ್ಟ್. ನಾನಂತೂ ನನ್ನ ಫ್ರೆಂಡ್ಸ್ ಎಲ್ಲರೂ ಫಸ್ಟಿಂದ ನಾನು ನೋಡೋಕ್ಕಾಗಿಲ್ಲ, ಬಟ್ ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾತಾಡಬೇಕಾ? ಎಸ್, ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಸಿನಿಮಾ ನೋಡ್ಕೊಂಡ್ಬಂದೆ. ಸಕ್ಕತ್ತಾಗಿದೆ ಸಿನಿಮಾ. ಲೈಕ್ ಸರ್, ನಿಜವಾಗ್ಲೂ ಹೇಳಬೇಕು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸ್ಕ್ರೀನ್ ಪ್ಲೇ ಆಗಲಿ, ರೈಟಿಂಗ್ ಆಗಲಿ ಸಕ್ಕತ್ ನೀಟಾಗಿದೆ. ಆ್ಯಂಡ್ ಒಂಥರ ಕೂರಿಸುತ್ತೆ ಸಿನಿಮಾ. ಪ್ರತಿ ಸೆಕೆಂಡು ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ತಾನೆ ಇರ್ತೀವಿ. ಎಂಟೈರ್ ಸಿನಿಮಾ ಲವ್ ಸ್ಟೋರಿ. ಅಂದರೆ ಮೇನ್ ಲಾಸ್ಟಲ್ಲಿ ಒಂದು ಲೈನ್ ಬರುತ್ತೆ ಥಿಯೇಟ್ರಲ್ಲಿ, ಪ್ರೀತಿ ಮುಂದೆ ಯಾವುದೂ ಇಲ್ಲ, ಪ್ರೀತಿಯೇ ಪರಮಶ್ರೇಷ್ಠ ಅಂತ ಹಾಡು ಕೂಡ ಇದೆ. ಪ್ರೀತಿ ಮುಂದೆ ಏನೂ ಇಲ್ಲ ಅಂತ. ಅದನ್ನು ಈ ಸಿನಿಮಾ ಮುಖಾಂತರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇಬ್ಬರು ಪ್ರೇಮಿಗಳು ಒಂದಾಗಬೇಕಂದ್ರೆ ಅವ್ರದ್ದು ಹೊಡೆದಾಟ ಎಷ್ಟಿರುತ್ತೆ, ಕೊನೆಗೆ ಆ ಪ್ರೀತಿ ಸತ್ಯ ಇದ್ದರೆ ಆ ದೇವರೇ ಒಂದು ಮಾಡಿಸ್ತಾನೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಇಬ್ಬರು ಆರ್ಟಿಸ್ಟ್ ಸಕ್ಕತ್ತಾಗಿ ಮಾಡಿದ್ದಾರೆ. ರಾಣಾ ಆಗಲಿ, ಪ್ರಿಯಾಂಕಾ ಅವರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬೇರೆ ಬೇರೆ ಆರ್ಟಿಸ್ಟ್, ಕಿಶೋರ್ ಸರ್ ಇದ್ದಾರೆ. ಆ್ಯಂಡ್ ಸುಮಾರು ಜನ ಆರ್ಟಿಸ್ಟ್ ಇದ್ದಾರೆ. ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಸಿನಿಮಾಲಿ ಏನಂದರೆ, ಒಂದು ರಿಯಲ್ ಲೈಫ್ ಇನ್ಸಿಡೆಂಟಲ್ಲಿ ಒಂದು ರಿಯಲ್ ಲೈಫ್ ಇನ್ಸಿಡೆಂಟಲ್ಲಿ ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿರೋ ಒಂದು ಇನ್ಸಿಡೆಂಟು, ಅದು ನೀವು ಸಿನಿಮಾ ಬಂದಾಗ ಗೊತ್ತಾಗುತ್ತೆ. ಆ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ನ ಇಟ್ಕೊಂಡು ಅದ್ರ ಸರೌಂಡಿಂಗಲ್ಲಿ ಒಂದು ಲವ್ ಸ್ಟೋರಿ ನಡೆದಾಗ ಯಾವ ಥರ ಕುತೂಹಲ ಇರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಒಂಥರ ತೃಪ್ತಿ ಆಯಿತು ಅಂತಾರಲ್ಲ ಆ ಥರ. ಆ್ಯಂಡ್ ಡೆಫಿನೆಟ್ಲಿ ಇಬ್ಬರು ಆರ್ಟಿಸ್ಟ್ಗೂ ತುಂಬ ಒಳ್ಳೆ ಫ್ಯೂಚರ್ ಇದೆ. ಆ್ಯಂಡ್ ಡೈರೆಕ್ಟ್ರಿಗೂ ಕೂಡ ನಾನು ಹೇಳ್ತಿದ್ದೆ ಆದಷ್ಟು ಬೇಗ ಇನ್ನೊಂದು ಸಿನಿಮಾ ಮಾಡಿ, ಯಾಕೆಂದರೆ ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ನಾನು ಸಕ್ಕತ್ ಎಂಜಾಯ್ ಮಾಡಿದೆ. ಬೆಸ್ಟ್ ವಿಶಸ್ ಎಲ್ರಿಗೂ, ಟೀಮ್ಗೆ. ಆ್ಯಂಡ್ ತರುಣ್ ಸರ್ ಆಲ್ಸೋ ಅವ್ರ ಪ್ರೊಡಕ್ಷನಲ್ಲಿ. ಆ್ಯಂಡ್ ಅದೇ ಮಾತಾಡ್ತಿದ್ವಿ ಆಗಲೇ, ಅವ್ರ ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ಪ್ರೀತಿ ಬಗ್ಗೆನೇ ಮಾಡಿದ್ದಾರೆ. ಸೊ ಅದೊಂದು ಚೆನ್ನಾಗಿ ಅನಿಸ್ತು. ಆ್ಯಂಡ್ ವೆರಿ ಗುಡ್. ಥ್ಯಾಂಕ್ ಯು, ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬೆಸ್ಟ್ ವಿಶಸ್. ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಭಾಳ ಅದ್ಭುತವಾದಂಥ ಏಳುಮಲೆ ಫಿಲಿಮ್ನ ನೋಡಿ ಬಂದೀವಿ. ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ಹೀರೋ ರಾಣಾ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಪ್ರಿಯಾಂಕ್ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ಪುನೀತ್ ಅವ್ರ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ, ಅವ್ರ ಕೆಲಸನೇ ನಮಗೆಲ್ಲ ಹೇಳ್ತದೆ. ತರುಣ್ ಅವರು ಒಳ್ಳೆ ಫಿಲಿಮ್ನ ಕೊಟ್ಟಿದ್ದಾರೆ. ಅಟ್ಲಾಂಟಿಕ್ ನಾಗರಾಜ್ ಅವರು, ತರುಣ್ ಅವರು, ನಮ್ಮ ತಮ್ಮ ಭಾಳ ಅದ್ಭುತವಾದಂಥ ಮೂವಿನ ಕೊಟ್ಟಿದ್ದಾರೆ. ಖುಷಿ ಆಗ್ತದೆ, ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ. ಭಾಳಷ್ಟು ಜನ ಕಣ್ಣ ನೀರು ತಂದ್ರೆ ಅಳ್ತಿದ್ರು. ನಾನು ದಯಣ್ಣ ನಕ್ಕಂತ ಕುಂತಿದ್ವಿ. ನಾವು ಯಾಕಿಬ್ಬರು ಅಳ್ಳಿಲ್ಲ ಅಂದ್ರೆ ನಮ್ಮಿಬ್ಬರು ಅರೇಂಜ್ ಮ್ಯಾರೇಜು. ತರುಣ್ ತಮ್ಮ ಮುಂದಾಯಿತು, ಎಲ್ಲರದು ರಾಣಾದಾಯಿತು ಲವ್ ಮ್ಯಾರೇಜ್. ನಿನ್ನೆ ಆದರೂ ನಮ್ಗೆ ಹೆಂಗೆ ಇನ್ನೊಬ್ರು ಇವರು ಅರೇಂಜ್ ಮ್ಯಾರೇಜು.
ಭಾಳ ಅಂದರೆ ಫಸ್ಟ್ ಮಿನಿಟಿಂದ ಲಾಸ್ಟ್ ಮಿನಿಟ್ವರೆಗೆ ಫಿಲಿಮ್ ಯಾವ ಥರ ಹೋಗ್ತಾ ಅನ್ನೋದೇ ಗೊತ್ತಾಗಿಲ್ಲ. ಏನು ಫಿಲಿಮ್ ಯಾವ ಥರ ಇದಾಗ್ತಾವೆ ಏನಂತ ಎಡ್ಜಲ್ಲೇ ಕುಂತು ನೋಡ್ಬೋದು. ಇದೇನು ನಮಗೆ ಕನ್ಫ್ಯೂಸ್ ಒಳಗೆ ಏನು ಲವ್ ಸ್ಟೋರಿನೋ ಅಥವಾ ಥ್ರಿಲ್ಲರ್ ಮೂವಿನೋ ಯಾವುದು ಅಂತೇಳಿ ಅಷ್ಟು ಒಳ್ಳೆ ರೀತಿಯಿಂದ ಎಲ್ಲ ಸಬ್ಜೆಕ್ಟ್ನ ತೊಗೊಂಡೋಗಿದ್ದಾರೆ. ನಿಜಕ್ಕೂ ಭಾಳ ಫ್ಯಾಮಿಲಿ ಸಮೇತ ಕುಂತು ನೋಡ್ಬೋದು ಮೂವಿ. ಒಂದು ಸೆಕೆಂಡ್ನೂ ಬೋರ್ ಆಗಂಗಿಲ್ಲ. ನನಗೆ ತರುಣ್ ತಮ್ಮವರು ಒಂದು ಸಲ ಹೇಳಿದ್ರು, ಅಣ್ಣ ನೀನು ನೋಡು ಯಾವ ಥರ ಇದೆ ಅಂತೇಳಿ. ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಪುನೀತ್ ಅವರು ಹೇಳಿದರು, ಅಣ್ಣ ಅವ್ರು ಕೊಡೋಂಥ 200 ರೂಪಾಯಿಗೆ 2 ತಾಸಿಗೆ ಬೇಜಾರಾಗಲಾರ್ದಂಗೆ ವೇಸ್ಟ್ ಆಗಲಾರ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರು. 200 ರೂಪಾಯಿ ಅಲ್ಲ 1200 ರೂಪಾಯಿ ಕೊಟ್ಟರು ಕಡಿಮೆ ಅದ. ಅಷ್ಟು ಒಳ್ಳೆ ರೀತಿಯಿಂದ ಥಿಯೇಟ್ರಿಗೆ ಬಂದು ಈ ಫಿಲಿಮ್ ನೋಡಬೇಕು, ಆಶೀರ್ವಾದ ಮಾಡಬೇಕು. ಇಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಹೀರೋಯಿನ್ಸ್ಗೆ, ಕಲಾವಿದರಿಗೆ ಪ್ರೋತ್ಸಾಹ ಮಾಡಿದಾಗ ಇನ್ನೂ ಒಳ್ಳೆ ಫಿಲಿಮು ಕನ್ನಡಕ್ಕೆ ಕೊಡೋದಕ್ಕೆ ಅನುಕೂಲ ಆಗ್ತದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಅಂತ ಎಲ್ಲರ ಪ್ರಾರ್ಥನೆ ಮಾಡ್ತಾರೆ. ಥ್ಯಾಂಕ್ ಯು. ಅಲ್ಲ ಇದೇ ಗ್ಯಾಪ್ ಎಲ್ಲರೂ ಮಾತಾಡ್ಬೇಕಾ? ನಾನು ಮಾತಾಡಿ ಸರ್, ನೀವು ಸ್ಟಾರ್ಟ್ ಮಾಡಿ, ನೀವೇ ಕವರ್ ಮಾಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಂದು ಇದೊಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೋಸ್ಕರ ಒಂದು ಅರೇಂಜ್ ಮಾಡಿದಂಥ ಶೋ. ಎಲ್ಲ ತುಂಬ ಪ್ರೀತಿಯಿಂದ ಬಂದು ನಮ್ಮ ಸಿನಿಮಾನ ಇವತ್ತು ನೋಡಿದ್ದಾರೆ, ತುಂಬ ಖುಷಿಪಟ್ಟಿದ್ದಾರೆ. ಈ ಮುಖಾಂತರ ನಾನು ಕನ್ನಡ ಪ್ರೇಕ್ಷಕರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತವಾದಂಥ ರೆಸ್ಪಾನ್ಸು, ನಮ್ಮ ಊಹೆ ಮೀರಿದಂಥ ಒಂದು ರೆಸ್ಪಾನ್ಸು. ಇವತ್ತೆಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ನೊಂದು ಕಡೆ ಎಲ್ಲ ಕಡೆ ಅಷ್ಟು ಅದ್ರ ಬಗ್ಗೆ ಬರಿತಾ ಇದ್ದಾರೆ, ರೈಟಪ್ಸ್ ಬರಿತಾ ಇದ್ದಾರೆ, ಪರ್ಸ್ನಲ್ ಮೆಸೇಜಸ್ ಕಳಿಸ್ತಾ ಇದ್ದಾರೆ. ಒಂದು ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಚಿತ್ರ ಮಾಡಿದಾಗ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಏಳುಮಲೆ ಸಾಕ್ಷಿಯಾಗಿದೆ. ಸೊ ನಾವು ಇಡೀ ತಂಡ ಚೇರ್ಮನೆ ಆಗಿದ್ದೀವಿ. ಅದು ತುಂಬಾ ಹೇಳ್ತಾ ಇರ್ತಾರೆ ಎಲ್ಲರೂ, ಬೇರೆ ಭಾಷೆಲಿ ಈ ಥರ ಸಿನಿಮಾ ಬಂದರೆ ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಬಟ್ ನಾನು ನಂಬಲ್ಲ. ನನ್ನ ಕನ್ನಡ ಆಡಿಯನ್ಸ್ ಕೂಡ ಅಷ್ಟೇ, ಒಳ್ಳೆ ಸಿನಿಮಾ ಬಂದರೆ ಅದು ಖಂಡಿತವಾಗ್ಲೂ ಕೈ ಹಿಡಿತಾರೆ. ಹಾಗಾಗಿ ಇವತ್ತು ಈ ಸಿನಿಮಾಗೆ ಇಷ್ಟು ರಿಸಲ್ಟ್ ಸಿಗ್ತಾ ಇರೋದು, ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇರೋದು ಅದೇ ಕಾರಣಕ್ಕೋಸ್ಕರ. ಒಂದು ಇಡೀ ತಂಡದ ಶ್ರಮ ಇದು. ಒಂದು ದೊಡ್ಡ ಟೆಕ್ನಿಕಲ್ ತಂಡ ಇದಕ್ಕೆ ವರ್ಕ್ ಮಾಡಿದೆ, ಆರ್ಟಿಸ್ಟ್ಗಳು ವರ್ಕ್ ಮಾಡಿದ್ದಾರೆ. ಸೊ ಅವ್ರದ್ದು ಎಲ್ಲರದ್ದು ಎಫರ್ಟ್ಸು ಇವತ್ತು ಏಳುಮಲೆ ಸಿಕ್ಕಂಥ ಒಂದು ದೊಡ್ಡ ರೆಸ್ಪಾನ್ಸು. ಸೊ ನಾನು ಎಲ್ಲ ಆಡಿಯನ್ಸ್ಗೂ ಈ ಮುಖಾಂತರ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ನಮಸ್ಕಾರ ಎಲ್ರಿಗೂ. ಫಸ್ಟ್ಲಿ ಇವತ್ತು ಈ ಥರ ಒಂದು ಶೋ ಇಟ್ಟಿದ್ದು, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಎಲ್ಲ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲರೂ ಇಟ್ಟಿದ್ದು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಎಲ್ಲರಿಗೂ ಬಂದಿದ್ದಕ್ಕೆ, ನಮ್ಗೆ ಈ ರೀತಿ ಒಂದು ಸಪೋರ್ಟ್ ತೋರಿಸಿದ್ದಕ್ಕೆ. ಆ್ಯಂಡ್ ನಮ್ಮ ಸಿನಿಮಾ ಇವತ್ತು 2ನೇ ದಿನ ಶನಿವಾರ. ತುಂಬ ಅಮೇಝಿಂಗ್ ರೆಸ್ಪಾನ್ಸ್ ಎಲ್ಲ ಕಡೆ ಸಿಗ್ತಾ ಇದೆ. ಈಗಲೇ ಜಸ್ಟ್ ನಾನು ಒಂದು ಸ್ಟೋರಿ ಆ್ಯಡ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ, ತೆಗೆದುಬಿಟ್ಟು ಬುಕ್ ಮೈ ಶೋದು ಎವ್ರಿವೇರ್ ಹೌಸ್ಫುಲ್ ಶೋಸ್ ಅಂತ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಇವಾಗ ನಾನು ಅದೇ ಹೇಳಕ್ಕೆ ಇಷ್ಟಪಡ್ತೀನಿ. ಕೊಟ್ಟಿದ್ದಕ್ಕೆ ದಯವಿಟ್ಟು ಇದು ನಮ್ಮದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಲವ್ ಸ್ಟೋರಿ ಅದೆಲ್ಲ ಮೇನ್ಲಿ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗ್ಬಿಟ್ಟು ಈ ಸಿನಿಮಾನ ನೋಡಿ ದಯವಿಟ್ಟು 100% ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೂ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಸೆಲೆಬ್ರಿಟಿ ಶೋ ಅಲ್ಲಿ ಸೆಲೆಬ್ರಿಟೀಸ್ ಜೊತೆ ಕುತ್ಕೊಂಡು ನೋಡಿದ್ದು ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅವ್ರಿಗೆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ 2 ಅವರ್ ಟೈಮ್ ಕೊಟ್ಟು ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದಾರೆ. ಆ್ಯಂಡ್ ಕನ್ನಡ ಸಿನಿಮಾ ಬೆಳೆಸಬೇಕು, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಬಂದು ಕುತ್ಕೊಂಡು ನೋಡಿದ್ದಾರೆ. ಸೊ ಅವ್ರ ಜೊತೆ ಎಲ್ಲ ಕುತ್ಕೊಂಡು ನೋಡಿದ್ದು ತುಂಬ ಖುಷಿ ಇದೆ. ಆ್ಯಂಡ್ ಇವತ್ತು ನಂಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ಪ್ರತಿಯೊಬ್ಬರು ಆಡಿಯನ್ಸ್ ನನ್ನ ಚಿನ್ನಿ ಅಂತ ಗುರುತಿಸ್ತಾ ಇದ್ದಾರೆ. ಆ್ಯಂಡ್ ಇಷ್ಟು ಒಳ್ಳೆ ಪ್ರಾಜೆಕ್ಟಲ್ಲಿ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಆ್ಯಂಡ್ ಥ್ಯಾಂಕ್ ಯು ತರುಣ್ ಸರ್. ನಾನು ಯಾವಾಗಲೂ ಹೇಳ್ತೀನಿ, ಬಿಕಾಸ್ ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಆ್ಯಂಡ್ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಕಾರಣ ನಮ್ಮ ತರುಣ್ ಸರ್, ರಾಣಾ ಸರ್, ಪುನೀತ್ ಸರ್, ನಾಗೇಂದ್ರ ಸರ್. ಥ್ಯಾಂಕ್ ಯು ಸೋ ಮಚ್. 4 ಪಿಲ್ಲರ್ ಇಲ್ಲಿ ನಿಂತಿದೆ, ನನಗೆ ಪಿಲ್ಲರ್ಸ್ ನಿಂತಿದ್ದಾರೆ. ಸೊ ವೆರಿ ಹ್ಯಾಪಿ. ಆ್ಯಂಡ್ ಇಷ್ಟು ಒಳ್ಳೆ ಕಂಟೆಂಟ್ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಕೂಡ ಹೋಗಿ ಈ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಾನು ಈ ಚಿತ್ರದ ನಿರ್ಮಾಪಕ, ನಾನು ಮತ್ತು ತರುಣ್ ಸರ್ ಇಬ್ಬರು ಸೇರಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ವಿ. ಸೊ ಭಾಳ ಒಳ್ಳೆ ಪ್ರತಿಕ್ರಿಯೆ. ನಾವು ರ್ಯಾಂಬೋ ಮಾಡಬೇಕಾದ್ರೆ ಒಂದು ಹೊಸ ಮಾಡಿದಾಗ ಅವತ್ತು ಗೆಲ್ಸಿದ್ರಿ, ಮತ್ತೆ ರ್ಯಾಂಬೋ 2 ಗೆಲ್ಸಿದ್ರಿ, ಗುರು ಶಿಷ್ಯರಲ್ಲೂ
ಏಳು ಮೇಲೇನೂ ಅದನ್ನೇ ಮಾಡ್ತಾ ಇದ್ದೀರಾ, ಅದಕ್ಕೆ ತುಂಬ ಧನ್ಯವಾದಗಳು. ಶುಕ್ರವಾರ ಚೆನ್ನಾಗಿ ಓಪನ್ ಆಯಿತು, ಸಾಯಂಕಾಲಕ್ಕೆ ತುಂಬ ಚೆನ್ನಾಗಿ ಪಿಕಪ್ ಆಗ್ತಿದೆ. ಎಲ್ಲರೂ ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಎಲ್ಲ ಕಡೆ ತಮ್ಮ ಅನಿಸಿಕೆಗಳನ್ನು ಹೇಳ್ತಿದ್ದೀರಾ. ಇಲ್ಲಿ ತನಕ ಯಾವ ನೆಗೆಟಿವ್ ರಿವ್ಯೂಸು ಬರಲಿಲ್ಲ, ಎಲ್ಲ ಪಾಸಿಟಿವ್ ಆಗಿ ತುಂಬ ಇಷ್ಟಪಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಸೆಲೆಬ್ರಿಟೀಸ್, ನಮ್ಮ ಇಂಡಸ್ಟ್ರಿಲಿ ಇರೋರು ಎಲ್ರಿಗೂ ಸಿನಿಮಾ ತೋರಿಸ್ಬೇಕು, ಅವರಿಂದ ಪ್ರತಿಕ್ರಿಯೆ ಪಡಿಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಇವ್ರನ್ನ ಎಲ್ಲರೂ ಕರೆಸಿದ್ವಿ ಇವತ್ತು. ಎಲ್ಲರೂ ತುಂಬ ಮೆಚ್ಚುಗೆ ಪಟ್ಟರು. ಸೊ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್, ಹಾಗೆ ನೀವೆಲ್ರಿಗೂ ಹೇಳಿ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಗೆಲ್ಸಿದ್ರೆ ನಾವು ಈ ಥರ ಪ್ರಯತ್ನಗಳು ಮತ್ತೆ ಮುಂದಕ್ಕೆ ಮಾಡ್ತೀವಿ. ಹಾಗಾಗಿ ಮೊದಲನೇ ಬಾರಿಗೆ ಥ್ಯಾಂಕ್ಸ್. ಹೊಸ ಪ್ರಯತ್ನ ಯಾವತ್ತೂ ನಿಮ್ಮ ಕಡೆಯಿಂದ ಜೈ ಅಂತ ಅನ್ನಿಸ್ಕೊಂಡಿದೆ. ಹಂಗೆ ಕಂಟಿನ್ಯೂ ಮಾಡಿ. ಇದೇ ಥರ ಮುಂದೆ ನಾವು ಒಳ್ಳೆ ಸಿನಿಮಾ ಕೊಡೋ ಒಂದು ತಂಡವಾಗಿ ಬೆಳೀತಾ ಸಹಕಾರ ಹೀಗೆ ಇರಲಿ. ಎಲ್ರಿಗೂ ನಮಸ್ಕಾರ. ಮತ್ತೆ ಬಂದು ಎಲ್ಲರೂ ಸಿನಿಮಾನ ನೋಡಿ, ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ನಾವೆಲ್ಲರೂ ನಂಬಿದ್ದು ಬರವಣಿಗೆನ, ಅಂದರೆ ತರುಣ್ ಸರ್ ಆಗಲಿ ನಾವಾಗಲಿ ಯಾವಾಗಲೂ ಬರವಣಿಗೆ ಚೆನ್ನಾಗಿದ್ದರೆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದನ್ನು ನಂಬಿದ್ವಿ. ಇವತ್ತು ಆ ಬರವಣಿಗೆನ ಎಲ್ಲರೂ ಒಪ್ಕೊಂಡಿದ್ದೀರಾ. ಹಾಗಾಗಿ ಈ ಥರದ್ದು ಪ್ರಯತ್ನಗಳಿಂದ ನಮ್ಮ ತಂಡ ಆಗಲಿ ಅಥವಾ ಕನ್ನಡ ಇಂಡಸ್ಟ್ರಿಲಿ ತುಂಬ ಆಗುತ್ತೆ. ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಈ ಥರದ್ದು ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋದಕ್ಕೆ ಎಲ್ರಿಗೂ ಪ್ರೋತ್ಸಾಹ ಕೊಡಿ. ಅಂದರೆ ನಾವು ಬೇರೆ ಸಿನಿಮಾಗಳದ್ದು ಆರ್ಟಿಕಲ್ಸು ಆ ಥರದ್ದೆಲ್ಲ ಓದ್ತಾ ಇದ್ದೀವಿ. ಇವತ್ತು ನಮ್ಮ ಸಿನಿಮಾಗಳಿಗೆ ಅಷ್ಟು ತೆಗೆದ್ರೆ ಕಾಮನ್ ಮ್ಯಾನ್ ಕೂಡ ಒಂದು, ಅಂದರೆ ಅವರೊಳಗಡೆ ಒಬ್ಬ ರೈಟರ್ ಇದ್ದಾನೆ ಅನ್ನೋ ಅಷ್ಟು ಒಂದು ಡೀಟೇಲಿಂಗ್ದು ಒಂದು ರೈಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇಷ್ಟು ಸಪೋರ್ಟ್ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಸಿನಿಮಾ ನೋಡಿದ ಮೇಲೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ಒಂದು ಸೋಷಿಯಲ್ ಮೀಡಿಯಾ ಇದೆ, ಅಲ್ಲಿ ಬಂದು ಒಂದೊಂದು ಪಾಯಿಂಟ್ ಅಷ್ಟು ಡೀಟೇಲಿಂಗ್ ಬರೀತಾ ಇರ್ತಾರೆ. ನಾವೇನು ಒಂದು ವರ್ಷ ಶ್ರಮಪಟ್ಟು ಅದನ್ನೆಲ್ಲ ಗ್ಯಾದರ್ ಮಾಡಿ ಆ ಪಾಯಿಂಟ್ಸ್ಗಳೆಲ್ಲ ಹಾಕಿ ಅವ್ರನ್ನ ಎರಡು ಅವರಲ್ಲಿ ಅದನ್ನು ಜೀರ್ಣಿಸ್ಕೊಂಡು ಅಷ್ಟು ನೀಟಾಗಿ ಬರೀತಾ ಇರೋದು ನೋಡೋದು ನಮ್ಗೆ ಖುಷಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಈ ಥರದ್ದು ಪ್ರಯತ್ನಗಳಿಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.